ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಎಲ್ಲ ಬಂಧುಗಳಿಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳುತ್ತಾ ಇಂದಿನ ಸ್ವಾಧ್ಯಾಯ ಸತ್ಸಂಗ ಧ್ಯಾನ ಕಾರ್ಯಕ್ರಮವನ್ನ ಶುರು ಮಾಡೋಣ ಮಾಸ್ಟರ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಚರಣಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹತಾರ್ ಬಾಬಾ ಅವರನ್ನ ಹುಣ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಪಾಣಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ ದರ್ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಇಂದು ಕೂಡ ಸ್ವಾಧ್ಯಾಯಕ್ಕಾಗಿ ನಾವು ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಅವರು ಪಿರಾಮಿಡ್ ಶಕ್ತಿ, ಪಿರಾಮಿಡ್ ವರ್ಲ್ಡ್ ಯುಗದ ಕುರಿತು ಪುಸ್ತಕವನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶುರು ಮಾಡಿ. ಓಕೆ, ಎಲ್ಲ ಮಾಸ್ಟರ್ಸ್ಗೂ ಅಷ್ಟೇ, ಎಲ್ಲ ಅಸ್ಟಲ್ ಮಾಸ್ಟರ್ಗಳಿಗೂ ಹಾಗೂ ಪತ್ರಿಜಿಯವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದ ಕೇತಪ್ಪ ಗುರುಗಳಿಗೆ ಹಾಗೂ ಕುಂದಗೋಳ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ಸ್ವಾಧ್ಯಾಯವನ್ನು ಪ್ರಾರಂಭಿಸ್ತೇನೆ. ಪಿರಮಿಡ್ ಯುಗ ಅಂತಕ್ಕಂಥ ಒಂದು ಪುಸ್ತಕದ ನಿನ್ನೆ ನಾವು ಖನಿಜ ಸಾಮ್ರಾಜ್ಯ, ವನಸ್ಪತಿ ಸಾಮ್ರಾಜ್ಯ, ಪಶು ಸಾಮ್ರಾಜ್ಯ, ಮಾನವ ಜಗತ್ತು ಇವೆ ನಾಲ್ಕನ್ನು ಕೂಡ ಪಿರಾಮಿಡ್ ಸಂಕೇತವಾಗಿ ತೋರಿಸ್ತಕ್ಕಂಥದ್ದನ್ನು ನೋಡಿದ್ದೇವೆ. ಪಂಚತತ್ವಗಳಲ್ಲಿಯೂ ತಂತ್ರಗಳ ಒಂದು ಶಕ್ತಿಯನ್ನು ಕೂಡ ಪಿರಾಮಿಡ್ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನು ನೋಡಿದ್ದೇವೆ ನಾವು. ಇವತ್ತು ಈ ಶಕ್ತಿ ಅಂತಕ್ಕಂಥ ಅಂಶದ ಮೇಲೆ ಕೆಲವು ಅಂಶಗಳನ್ನು ನೋಡೋಣ ರೀ. ನಾವು ಆಳವಾದ ನಿದ್ರೆಯಲ್ಲಿರುವಾಗ ಹಾಗೂ ಮನುಷ್ಯನ ಶೂನ್ಯ ಸ್ಥಿತಿಯಲ್ಲಿರುವಾಗ ಶರೀರ ವಿಶ್ವ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ನಿದ್ರೆ ಮಾಡಿದಾಗ ಮನುಷ್ಯ ಶಕ್ತಿಯನ್ನು ಪಡ್ಕೊಂಡು ಹೊಸ ಚೈತನ್ಯವನ್ನು ಪಡ್ಕೊಳ್ತಾನ ಅಂತಕ್ಕಂಥ ಒಂದು ಕಲ್ಪನೆ ಇತ್ತು ನಮಗೆಲ್ಲ ಸಾಮಾನ್ಯವಾಗಿ. ಆದ್ರೆ ಪಿರಾಮಿಡ್ ಕೆಳಗಡೆ ನಾವು ಹಲವು 4 ಕೋಣಗಳ ಒಂದು ಪಿರಾಮಿಡ್ ಕೆಳಗಡೆ ನಾವು ಧ್ಯಾನವನ್ನು ಮಾಡಿದಾಗ ಶಕ್ತಿ ಅತಿಯಾಗಿ 4 ಪಟ್ಟು ಶಕ್ತಿ ಅಲ್ಲಿ ಕೇಂದ್ರೀಕರಣಗೊಳ್ಳುತ್ತದೆ. 4 ತ್ರಿಭುಜಗಳ 4 ಆಕಾರಗಳಿಂದ ಅಲ್ಲಿ ಶಕ್ತಿ ಕೇಂದ್ರೀಕರಣವಾಗಿ ಕಿಂಗ್ಸ್ ಚೇಂಬರ್ನಲ್ಲಿ ಶಕ್ತಿ ಕೇಂದ್ರೀಕರಣವಾಗ್ತದೆ. ನಾವು ಹೊರಗೆ ಮಾಡ್ತಕ್ಕಂಥ ಧ್ಯಾನಕ್ಕಿಂತಲೂ ಪಿರಾಮಿಡ್ನಲ್ಲಿ ಮಾಡಿದಂಥ ಧ್ಯಾನಕ್ಕೆ 4 ಪಟ್ಟು ಶಕ್ತಿ ಹೆಚ್ಚಿಗೆ ದೊರೀತದೆ ಅಂತಕ್ಕಂಥದ್ದನ್ನು ಕೇಂದ್ರೀಕರಣ ಅದರ ಒಂದು ಕಿಂಗ್ಸ್ ಚೇಂಬರ್ ಭಾಗದಲ್ಲಿ ಕೇಂದ್ರೀಕರಣಗೊಳ್ತದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ. ಆಮೇಲೆ ಮುಂದೆ ಇದು ಹಲವಾರು ರೀತಿಗಳಿಂದ ಈ ಶಕ್ತಿಯನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬಹುದು. ನಾವು ಎಲ್ಲೇ ನಿಸರ್ಗದಲ್ಲಿ ಕುಳಿತು ಧ್ಯಾನ ಮಾಡಿದರೆ ಅದಕ್ಕಿಂತಲೂ ಹೆಚ್ಚಿನ ಶಕ್ತಿ ಸಿಗ್ತದೆ ಅಂತ ಹೇಳ್ತೇವೆ. ಬಟ್ ಪಿರಾಮಿಡ್ದಲ್ಲಿ ಅವು 4 ಕೋಣಗಳು ಆಕೃತಿ ಅವು ಯಾವ ರೀತಿ ಒಂದು ಶಕ್ತಿಯನ್ನು ಹಿಡಿದಿಟ್ಕೊಳ್ತಾವ ಅಂತಕ್ಕಂಥದ್ದನ್ನು, ಅವು ಸಮವಾದ ತ್ರಿಭುಜಗಳಾಗಿರ್ತಾವ. ಆ ಸಮವಾದ ತ್ರಿಭುಜಗಳ ಒಂದು ಆಕೃತಿಯಲ್ಲಿ ಶಕ್ತಿ ಕೇಂದ್ರೀಕರಣಗೊಳ್ತದೆ. 4 ತ್ರಿಭುಜಗಳಿಂದಲೂ ಶಕ್ತಿ ಕೇಂದ್ರೀಕರಣಗೊಂಡು ಅದು ಸಮಾನಾಂತರವಾದ 1/3 ಅಂತರದಲ್ಲಿ ಕಿಂಗ್ಸ್ ಚೇಂಬರ್ದಲ್ಲಿ ಶಕ್ತಿ ಕೇಂದ್ರೀಕರಣಗೊಳ್ತದೆ. ಅದಕ್ಕಾಗಿ ನಾವು ಪಿರಾಮಿಡ್ನಲ್ಲಿ ಧ್ಯಾನ ಮಾಡಿದರೆ ನಮಗೆ ಹೆಚ್ಚಿನ ಒಂದು ಶಕ್ತಿ ಲಭ್ಯವಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಮೂಲ ರೂಪದಲ್ಲಿ ಜೀವನವು ಶಕ್ತಿಯ ಆಧಾರದಿಂದ ನಡೆಯುವುದು ಒಂದು ಪ್ರಕ್ರಿಯೆ. ಮನುಷ್ಯನ ಜೀವನಕ್ಕೆ ಮೂಲವಾಗಿ ಒಂದು ಶಕ್ತಿಯ ಆಧಾರದಿಂದ ಈ ಜೀವನ, ಸಸ್ಯ ಜೀವನ, ಪ್ರಾಣಿ ಜೀವನ, ಮನುಷ್ಯ ಜೀವನ ನಡೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಗ ನಾವು ಇಲ್ಲಿ ಪಿರಾಮಿಡ್ ಶಕ್ತಿಯಲ್ಲಿ ಜೀವನದಾಯಿನಿ ಶಕ್ತಿ ಪಿರಾಮಿಡ್ನಲ್ಲಿ ಅತ್ಯಧಿಕವಾಗಿ ವಿಕಸಿತಗೊಳ್ಳುವುದರಿಂದ ಪಿರಾಮಿಡ್ಗಳಿಗೆ ಕಾಸ್ಮಿಕ್ ಎನರ್ಜಿ ಅಪ್ಲಿಫೈಯರ್ಸ್ ಆರ್ ಸ್ಟೋರ್ ಹೌಸಿಸ್ ಅಂತ ಹೇಳಿ ಕರಿತೇವೆ ನಾವು. ಅಲ್ಲಿ
ಹೆಚ್ಚಿನ ಒಂದು ಶಕ್ತಿ ನಾವೀಗ ನೋಡ್ತೇವೆ. ಈಗ ಯಾವ್ದಾದ್ರು ಒಂದು ವಿದ್ಯುತ್ತಿನ ಒಂದು ಶಕ್ತಿಯನ್ನ ಕೇಂದ್ರೀಕರಣಗೊಳಿಸುವಾಗ ಆಂಪ್ಲಿಫೈಯರ್ಗಳನ್ನ ಅಳವಡಿಸ್ತೇವೆ. ಹಂಗ ಪಿರಾಮಿಡ್ಗಳು ವಿಶ್ವ ಪ್ರಾಣ ಶಕ್ತಿಯನ್ನ ಹೆಚ್ಚಿಗೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಆಂಪ್ಲಿಫೈಯರ್ಗಳಿದ್ದಂತೆ ಅಂತಕ್ಕಂಥದ್ದನ್ನ ಕಾಸ್ಮಿಕ್ ಎನರ್ಜಿ ಆಂಪ್ಲಿಫೈಯರ್ಸ್ ಆಫ್ ಸ್ಟೋರ್ ಹೌಸಸ್ ಅಂತ ಹೇಳಿ ವ್ಯಕ್ತಪಡಿಸ್ತಾರೆ ಇಲ್ಲಿ. ವಿಶ್ವ ಪ್ರಾಣ ಶಕ್ತಿಯ ವರ್ಧಕಗಳು ಅಥವಾ ಉಗ್ರಾಣಗಳು ವಿಶ್ವ ಪ್ರಾಣ ಶಕ್ತಿಯನ್ನ, ಜಗತ್ತಿನ ಯೂನಿವರ್ಸದ ಒಂದು ಕಾಸ್ಮಿಕ್ ಎನರ್ಜಿಯನ್ನ ಹಿಡಿದಿಟ್ಕೊಳ್ತಕ್ಕಂಥ ಉಗ್ರಾಣ ಪ್ರದೇಶಗಳು ಪಿರಮಿಡ್ಗಳು ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ ನಮ್ಮ ಶರೀರ, ಆಮೇಲೆ ಪ್ರತಿ ಯಾವುದಾದ್ರೂ ಒಂದು ವಸ್ತುವನ್ನ ಅದರಲ್ಲಿಟ್ಟು ಪ್ರಯೋಗಾತ್ಮಕವಾಗಿ ಅವರು 3x ಮತ್ತು 5x ಆ ಒಂದು ಹಂತದಲ್ಲಿ ಶಕ್ತಿಯನ್ನ ಪಡ್ಕೊಳ್ತಕ್ಕಂಥ ಒಂದು ಪ್ರಯೋಗವನ್ನ ಮಾಡಿ ಈ ಪಿರಾಮಿಡ್ನ ಒಂದು ಪ್ರಯೋಗ ರೂಪವಾದಂತಹ ಶಕ್ತಿಯನ್ನ ವಿಸ್ತರಣೆ ಮಾಡಿ ಬರೆದಿದ್ದಿದೆ ಮೇಡಮ್ ಇಲ್ಲಿ. ಆಮೇಲೆ ಮನುಷ್ಯನಿಗೆ ಪಿರಾಮಿಡ್ನ ಅತ್ಯಧಿಕ ಪ್ರಮಾಣದ ವಿಶ್ವಶಕ್ತಿಯು ಮಾನಸಿಕ, ಭಾವನಾತ್ಮಕ, ಶಾರೀರಿಕ ಸ್ವಾಸ್ಥ್ಯವನ್ನ ನೀಡುತ್ತದೆ. ಆ ಒಂದು ಕಾಸ್ಮಿಕ್ ಎನರ್ಜಿ ನಾವು ಪಿರಾಮಿಡ್ನಲ್ಲೇ ಕುಳಿತಾಗ ಅಥವಾ ಪಿರಾಮಿಡ್ ಅಳವಡಿಸಿಕೊಂಡು ಧ್ಯಾನ ಮಾಡಿದಾಗ, ಮನೆಯ ಮೇಲೆ ಪಿರಾಮಿಡ್ ಅನ್ನು ಅಳವಡಿಸಿದಾಗ ಅದು ಆ ವ್ಯಕ್ತಿಗೆ ಅಥವಾ ಅಲ್ಲಿ ಧ್ಯಾನ ಮಾಡ್ತಕ್ಕಂಥ ಧ್ಯಾನಿಗಳಿಗೆ ಮಾನಸಿಕವಾದಂಥ, ಭಾವನಾತ್ಮಕವಾದಂಥ, ಶಾರೀರಿಕವಾದಂಥ ಶಕ್ತಿಯನ್ನ, ಸಮತೋಲನವನ್ನ ಕಾಯ್ದುಕೊಳ್ತದ. ಮತ್ತು ಆ ವ್ಯಕ್ತಿಯ ಪ್ರಭಾಮಂಡಲ, ಮನುಷ್ಯನ ಒಂದು ಆರಾ ಹೆಚ್ಚಾಗ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಒಂದು ಆರಾ ಹೆಚ್ಚಿರ್ತಕ್ಕಂಥದ್ದನ್ನ ಪರೀಕ್ಷೆ, ಪ್ರಾಣಶಕ್ತಿಯ ಸ್ತರದ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದನ್ನ ನೋಡ್ತೇವೆ. ಅವು ಕೆಲವೊಂದು ಕಡೆ ಅದನ್ನ ಪ್ರಾಣಶಕ್ತಿಯನ್ನ ಚೆಕ್ ಮಾಡ್ತಕ್ಕಂಥ ಕೆಲವೊಂದು ಮಷಿನ್ಸು ಇದಾವ. ಆಮೇಲೆ ನಮಗೆ ಹೋದ್ ಸರಿ ಇಲ್ಲಿ ಚಿಕ್ಕೋಡಿಯಲ್ಲಿ ಹೆಡ್ ಮಾಸ್ಟರ್ಸ್ಗೆ ಟ್ರೈನಿಂಗ್ ಕೊಡಾಕ್ ಬಂದಂತ ಶಮಿ ಶೆಟ್ಟಿ ಅಂತಕ್ಕಂಥ ಯೋಗ ಟೀಚರ್ ಬಂದಿದ್ರು ಒಬ್ರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಹೇಳ್ತಕ್ಕಂಥವ್ರು, ಶಮಿ ಶೆಟ್ಟಿ ಅಂತ ಹೇಳಿ. ಅವರು ಒಂದು 500 ಜನ ನಾವು ಹೆಡ್ ಮಾಸ್ಟರ್ಸ್ಗೆ ಆರಾ ಚೆಕ್ ಮಾಡುವಾಗ ಎಲ್ಲರನ್ನೂ ಕರೆದಲ್ಲಿ ಆರಾ ಚೆಕ್ ಮಾಡ್ತಾ ಇದ್ರು ಅವರು. ಆ ಸಂದರ್ಭದಲ್ಲಿ ನಂದು ಆರಾ ಚೆಕ್ ಮಾಡಿದಾಗ, ಮೇಡಮ್ ನಿಮ್ಮ ಆರಾ ಭಾಳ ಇದೆ, ಮತ್ತೆ ನೀವು ಏನು ಮಾಡ್ತೀರಿ ಅಂತ ಕೇಳಿದ್ರು ನನ್ನವರು. ಮೇಡಮ್ ನಾನು ಮೆಡಿಟೇಷನ್ನಲ್ಲಿ ಇದ್ದೀನಿ. ಓಕೆ, ಅದರಿಂದ ನಿಮ್ಗೆ ಆರಾ ಹೆಚ್ಚಿದೆ ಅಂತೇಳಿ ಹೇಳಿದ್ರು ಅವರು. ಅದು ಒಂದು ಮೆಥಡ್, ಅದು ಕೂಡ ನಾವು ಕಲಿತ್ರೆ ನಮಗೂ ಕೂಡ ಗೊತ್ತಾಗ್ತದೆ. ಅದೊಂದು ಮೆಥಡ್ ಮೇಡಮ್, ಆರಾ ಚೆಕ್ ಮಾಡೋದು, ಪ್ರಭಾವಳಿ ಚೆಕ್ ಮಾಡೋದು. ಅವ್ರು ನಮ್ಮ ಎರಡೂ ಭುಜದ ಸಮೀಪದಲ್ಲಿ ದೂರಿನಿಂದ ಕೈಗಳನ್ನು ತರುವಾಗ ಯಾರ ಆರಾ ಎಟ್ಟಿರ್ತದಲ್ಲ ಆ ಭುಜದ ಹತ್ರ ಕೈಗಳು ಎಷ್ಟು ದೂರ ನಿಲ್ತಾವಲ್ಲ ಅಷ್ಟೊಂದು ಆರಾ ಇದೆ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ಕಂಡುಹಿಡಿತಾರೆ ಅವರು. ಅವ್ರ ಕೈಗಳು ಅಲ್ಲಿಗೆ ಸ್ಟ್ರಕ್ ಆಗ್ಬಿಡ್ತಾವ, ಬರೋದಿಲ್ಲ. ಅದು ಏನಿರ್ತದ ಪ್ರಾಣಶಕ್ತಿ ಅವ್ರ ಕೈಗಳನ್ನು ಒತ್ತುತ್ತಾವ. ಆ ಕೈಗಳನ್ನು ಮುಂದೆ ತಗೊಂಡು ಬರ್ಲಿಕ್ಕೆ ಕೊಡೋದಿಲ್ಲ. ಅದನ್ನ ಅವ್ರು ನಮಗೆ ಪ್ರಯೋಗಾತ್ಮಕವಾಗಿ ಮಾಡಿ ಸ್ಟೇಜ್ ಮ್ಯಾಗ ನಮ್ಮನ್ನು ಕರೆದು ಅದನ್ನ ಪ್ರಯೋಗಾತ್ಮಕವಾಗಿ ಮಾಡಿ ತೋರಿಸಿದ್ರು ಮೇಡಮ್. ಹಂಗ ನಾವು ಪ್ರತಿನಿತ್ಯನೂ ಪಿರಾಮಿಡ್ ಹಾಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಈ ಪ್ರಭಾಮಂಡಲ, ನಮ್ಮ ಪ್ರಭಾಮಂಡಲ ಶಕ್ತಿಗೊಳ್ತದ ಮತ್ತು ವಿಸ್ತಾರವಾಗ್ತದ. ಜೊತೆಗೆ ಪ್ರಾಣಶಕ್ತಿ ಏನಾಗ್ತದ ಅಂದ್ರೆ ಬಲಗೊಳ್ತದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಕೊಳ್ಬಹುದು. ಇದನ್ನ ಚೆಕ್ ಮಾಡಿಯೂ ಕೂಡ ನಾವು ಧ್ಯಾನ ಪಿರಾಮಿಡ್ನಲ್ಲಿ ಧ್ಯಾನ ಮಾಡಿ ಮತ್ತು ಬೇರೆ ಕಡೆ ಧ್ಯಾನ ಮಾಡಿ ಇವುಗಳನ್ನು ಚೆಕ್ ಮಾಡಿ ನೋಡ್ತಕ್ಕಂಥ ಟೆಕ್ನಿಕ್ಸು ಕೂಡ ಅದಾವ ಅಂತಕ್ಕಂಥದ್ದನ್ನ ಹೇಳ್ಬೋದು. ಆಮೇಲೆ ಪಿರಾಮಿಡ್ನ ಒಂದು ಪ್ರಭಾವ ಯಾವ ಒಂದು ನಗರದಲ್ಲಿ ಅಥವಾ ಯಾವ ಒಂದು ಪ್ರದೇಶದಲ್ಲಿ ಬರಗಾಲ ಇದ್ದಂಥ ಪ್ರದೇಶದಲ್ಲಿ ಪಿರಾಮಿಡ್ಗಳನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಮಳೆ ಆಗ್ತದ ಅಥವಾ ಅಲ್ಲಿ ಸಮೃದ್ಧಿ ಆಗ್ತದ ಅಂತಕ್ಕಂಥದ್ದನ್ನು ಕೂಡ ಈಜಿಪ್ಟಿನಲ್ಲಿ ಪ್ರಯೋಗ ಮಾಡಿ ನೋಡಿದಂಥದ್ದನ್ನು ನೋಡ್ತೀವಿ ನಾವು. ಆಮೇಲೆ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ಖಾದ್ಯ ವಸ್ತುಗಳನ್ನು ನಾವು ಪಿರಾಮಿಡ್ದ ಕೆಳಗಡೆ ಇಟ್ಟರೆ ಅದರ ಕಟುತ್ವ ಮತ್ತು ಆಮ್ಲೀಯತೆ ಗುಣಗಳು ಕಡಿಮೆ ಆಗ್ತಾವಂತ. ಒಂದು ವಸ್ತುವನ್ನ ನಾವು ಖಾದ್ಯ ವಸ್ತುವನ್ನ ಪಿರಾಮಿಡ್ದಲ್ಲಿ ಇಟ್ಟರೆ ಅದರ ಕಟುತ್ವ ಮತ್ತು ಆಮ್ಲೀಯತೆ ಅಂತಕ್ಕಂಥ ಒಂದು ಅಂಶಗಳು ಕಡಿಮೆಯಾಗಿ ಆ ಒಂದು ಶಕ್ತಿ ಆ ವಸ್ತುವಿಗೆ ಆ ಶಕ್ತಿ ಉಳಿತದ ಅಂತಕ್ಕಂಥದ್ದನ್ನ ನೋಡ್ಬೋದು. ಆಮೇಲೆ ಇಲ್ಲಿ ಏನ್ ಹೇಳ್ತಾರ, ಸ್ಪೆಕ್ಟ್ರೋಗ್ರಾಫಿಕ್ ಈ ಪದಾರ್ಥಗಳ ಸ್ಪೆಕ್ಟ್ರೋಗ್ರಾಫಿಕ್ ಆಗಿ ಅಧ್ಯಯನವನ್ನ ಮಾಡಿದರೆ ಅದು ಗೊತ್ತಾಗ್ತದೆ ನಮಗೆ. ಇಲ್ಲಿ ಪಿರಾಮಿಡ್ನ ಕೆಳಗಿರ್ತಕ್ಕಂಥ ವಸ್ತು
ನಿರ್ಜಲೀಕರಣಗೊಂಡು ಮಮ್ಮಿಗಳಲ್ಲಿ ದೇಹಗಳನ್ನ ಮೃತದೇಹಗಳನ್ನ ಪಿರಾಮಿಡ್ನಲ್ಲಿ ಇಡ್ತಿದ್ರು ಈಜಿಪ್ಟಿಯನ್ನರು. ಅಲ್ಲಿ ಮೃತದೇಹಗಳು ಬಹಳ ದಿನಗಳವರೆಗೆ ಹಾಗೆ ಉಳಿತಾವ ಕೆಡಲಾರದೆ ಅಂತ. ಅಂದ್ರೆ ಅಲ್ಲಿ ಏನಾಗ್ತದ, ಮಮ್ಮಿಫಿಕೇಶನ್ ಆಗ್ತಕ್ಕಂಥದ್ದನ್ನ ನೋಡ್ಬೋದು ನಾವು. ಅಂದ್ರೆ ಅಲ್ಲಿ ಆ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶ ನಿರ್ಜಲೀಕರಣವಾಗ್ತದ ದೇಹ ಪಿರಾಮಿಡ್ನಲ್ಲಿ. ಅಂದ್ರೆ ನೀರಿನ ಅಂಶ ಹೋಗಿ ಅದು ಕೊಳೆತು ಉಬ್ಬೋದಿಲ್ಲ, ಅದೇನಾಗ್ತದ ನಿರ್ಜಲೀಕರಣವಾಗಿ ಮಮ್ಮೀಕರಣಗೊಳ್ತದ ಅದು ಆ ದೇಹ. ಆದಾಗ ಅಲ್ಲಿ ಅದು ಬಹಳ ದಿನಗಳವರೆಗೆ ಉಳಿಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ಕೂಡ ಪ್ರಯೋಗಾತ್ಮಕವಾಗಿ ಕಂಡು ಹಿಡಿದ ಮೇಲೆ ಇದರ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿಟ್ಟಿದ್ದಾರೆ. ಅಂದ್ರೆ ಒಂದು ದೇಹವನ್ನ ಯಾಕೆ ನಾವು ಆ ಪಿರಾಮಿಡ್ ಕೆಳಗಿಡ್ತೀವಿ ಅಂದ್ರೆ ಆ ದೇಹ ಕೊಳೆತು ಹೋಗೋದಿಲ್ಲ, ಅದು ನಿರ್ಜಲೀಕರಣವಾಗಿ ಮಮ್ಮೀಕರಣಗೊಳ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆ ನಂತರ ಸೂಕ್ಷ್ಮ ಜೀವಿಗಳು ಕೆಲವೊಂದು ಕಿರ್ಲಿಯಾನ್ ಫೋಟೋಸ್ಗಳನ್ನ ನೋಡ್ತೇವೆ. ಅಂದ್ರೆ ಕಿರ್ಲಿಯಾನ್ ಫೋಟೋಸ್ಗಳಂತಂದ್ರ ಸಾಧಾರಣ ಫೋಟೋಗಳನ್ನ ತೆಗಿತೀವಲ್ಲ, ಅದೇ ರೀತಿ ಕಿರ್ಲಿಯಾನ್ ಫೋಟೋಸ್ಗಳನ್ನ ತೆಗೆದ್ರೆ, ಈಗ ಮೆಣಮರ್ ಫೋಟೋ ತೆಗೆದ್ರೆ ಅವ್ರ ಸುತ್ತಮುತ್ತ ಎಷ್ಟು ಆರಾ ಇದೆ ಅಂತಕ್ಕ ಪ್ರಭಾವಳಿ ಎಷ್ಟಿದೆ, ಮತ್ತು ಅವ್ರು ಮಾಡ್ತಕ್ಕಂಥ ಧ್ಯಾನದಿಂದ ಅವ್ರ ಪ್ರತಿಯೊಂದು ಶರೀರದ ಪ್ರತಿಯೊಂದು ಭಾಗಗಳಲ್ಲಿ ಎಷ್ಟು ಆರಾ ಇದೆ ಅಂತಕ್ಕಂಥದ್ದನ್ನ ಆ ಫೋಟೋಗ್ರಫಿ ತೋರಿಸ್ತದೆ. ಅದಕ್ಕಾಗಿ ಅಂಥ ಒಂದು ಫೋಟೋಗ್ರಫಿಯನ್ನ ಕೂಡ ಕಂಡು ಹಿಡಿದ್ರು, ಕಿರ್ಲಿಯಾನ್ ಫೋಟೋಗಳು ಅಂತಕ್ಕಂಥದ್ದು. ಇದರಿಂದ ಇಲೆಕ್ಟ್ರೋ ಫೋಟೋಗ್ರಫಿ ಅಂತ ಕೂಡ ಇದಕ್ಕೆ ಕರೀತಾರೆ. ಇದು ಆರಾಗಳನ್ನು ಚೆಕ್ ಮಾಡ್ಲಿಕ್ಕೆ ಈ ಫೋಟೋಗ್ರಫಿಗಳನ್ನ ಉಪಯೋಗ ಮಾಡ್ತಾರೆ. ಈ 15 ದಿನಗಳ ಒಬ್ಬ ವ್ಯಕ್ತಿಯನ್ನ ಪಿರಾಮಿಡ್ನ ಕೆಳಗಡೆ ಕೂಡಿಸಿ ಆತನ ಒಂದು ಕಿರ್ಲಿಯಾನ್ ಫೋಟೋವನ್ನು ತೆಗೆದ್ರೆ ಆತನ ಇಡೀ ಆರಾ ಕೂಡ ಆ ಫೋಟೋದಲ್ಲಿ ಬರ್ತದೆ, ಕಾಣಿಸ್ತದೆ. ಯಾವ ರೀತಿ ನಾವು ಸೂಕ್ಷ್ಮದರ್ಶಕದಿಂದ ನೋಡಿದಾಗ ಸಣ್ಣ ಸಣ್ಣ ಕ್ರಿಮಿಗಳು ಕೀಟಗಳು ಯಾವ ರೀತಿ ಕಾಣಿಸ್ತಾವಲ್ಲ, ಹಂಗೆ ಈ ಕಿರ್ಲಿಯಾನ್ ಫೋಟೋದಲ್ಲಿ ಮನುಷ್ಯನ ಪ್ರಭಾವಳಿಯೂ ಕೂಡ, ಆತನ ಪ್ರಭಾಮಂಡಲವೂ ಕೂಡ ಛಾಯೆ ಬರ್ತದ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇಲ್ಲಿ. ಆಮೇಲೆ ವಾತಾವರಣದಲ್ಲಿ ನಾವು ನೋಡ್ರಿ, ಎಲ್ಲಿಯೇ ವಾತಾವರಣದಲ್ಲಿ ಪಿರಾಮಿಡ್ಗಳನ್ನ ಹೆಚ್ಚು ಪಿರಾಮಿಡ್ಗಳನ್ನ ಇಟ್ರೆ ವಾತಾವರಣದ ಕುಲುಷಿತತೆ, ಶಬ್ದ ಮಾಲಿನ್ಯ, ಆಮೇಲೆ ವಾಯು ಮಾಲಿನ್ಯ, ಆಮೇಲೆ ಭೂ ಮಾಲಿನ್ಯಗಳನ್ನ ಈಗ ನಾವು ವಸುಂಧರಾ ವಾರಿಯರ್ಸ್ದಲ್ಲಿ ನಮಗೆ ಸರ್ ಹೇಳ್ತಾರೆ, ನೀವು ಮಾಡಿದಂತಹ ಶಕ್ತಿಯನ್ನ ಭೂತಾಯಿಗೆ ಸ್ಪರ್ಶಿಸಿರಿ, ಭೂತಾಯಿಗೆ ಸಮರ್ಪಿಸಿರಿ ಅಂತ ಹೇಳಿ. ಅಂದ್ರೆ ಭೂಮಿಯ ಒಂದು ಮಲಿನ್ಯತೆ, ಭೂಮಿ ಏನು ಕಲುಷಿತಗೊಂಡಿದೆಯಲ್ಲ ಅದು ಕಡಿಮೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಏನು ಹೇಳ್ತಾರೆ, ಹೆಚ್ಚು ಸಮರ್ಪಿತವಾಗಿ ನೀವು ವಸುಂಧರೆಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ಧ್ಯಾನ ಮಾಡ್ರಿ ಅಂತಕ್ಕಂಥ ಉದ್ದೇಶವನ್ನ ಹೇಳ್ತಾರೆ ಗುರುಗಳು. ಅಂದ್ರೆ ನಾವು ಧ್ಯಾನ ಮಾಡೋದ್ರಿಂದ ಈ ಕುಲುಷಿತತೆಯನ್ನ, ಈ ವಾಯುಮಂಡಲದಲ್ಲಿರ್ತಕ್ಕಂಥ ಈ ಕುಲುಷಿತತೆಯನ್ನ ನಾವು ಕಡಿಮೆ ಮಾಡಬಹುದು. ಯಾಕೆ ಈ ಧ್ಯಾನಿಗಳ ಪ್ರಕಂಪನದಿಂದ ಒಂದು ಸ್ಥಳದಲ್ಲಿ ಬಹಳಷ್ಟು ಜನ ಧ್ಯಾನಿಗಳ ಕುಂತು ಗ್ರೂಪ್ ಮೆಡಿಟೇಷನ್, ಇದಕ್ಕಾಗಿ ಗ್ರೂಪ್ ಮೆಡಿಟೇಷನ್ಗಳು, ಧ್ಯಾನ ಯಜ್ಞಗಳು, 3 ತಾಸು ಧ್ಯಾನ ಯಜ್ಞಗಳನ್ನು ಮಾಡೋದ್ರಿಂದ ಈ ಒಂದು ವಾತಾವರಣದಲ್ಲಿರ್ತಕ್ಕಂಥ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ, ಜಲಗಳ ಒಂದು ಭಾಗದಲ್ಲಿ ಸಮೀಪದಲ್ಲಿ ಮಾಡ್ತಕ್ಕಂಥ ಧ್ಯಾನಗಳು ಜಲ ಮಾಲಿನ್ಯವನ್ನ, ಆಮೇಲೆ ಭೂ ಮಾಲಿನ್ಯವನ್ನ ಕಡಿಮೆ ಮಾಡ್ತಾವ, ಶುದ್ಧಗೊಳಿಸ್ತಾವ, ಭೂಮಿಗೆ ಶಕ್ತಿ ಕೊಡ್ತಾವ, ವಾಯುವಿನಲ್ಲಿ ಶುದ್ಧೀಕರಣ ಮಾಡ್ತಾವ ಅಂತಕ್ಕಂಥದ್ದನ್ನ ಅವ್ರು ಇಲ್ಲಿ ಹೇಳ್ತಾರೆ. ಅದಕ್ಕಾಗಿ ಹೆಚ್ಚು ಪಿರಾಮಿಡ್ಗಳು ನಿರ್ಮಾಣ ಆಗಬೇಕು. ಪ್ರತಿಯೊಬ್ಬರ ಮನೆಗೊಂದು ಪಿರಾಮಿಡ್ ಆದ್ರಂತೂ ಈ ಜಗತ್ತಿನಲ್ಲಿ ಈ ಒಂದು ಕುಲುಷಿತತೆ ಅಥವಾ ಈ ಒಂದು ಮಲಿನತೆ ಅನ್ನೋದು ಉಳಿಯೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಶುದ್ಧ ವಾತಾವರಣ ಇರ್ಬೇಕಂತಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಒಂದು ಪಿರಾಮಿಡ್ ಇರಬೇಕು, ಅಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತದ ಅಂತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಇಲ್ಲಿ ಗುರುಗಳು ಹೇಳ್ತಾರೆ. ಒಂದು ಸಮಬಾಹು ತ್ರಿಭುಜದ ಒಂದು 3/4 ಭಾಗದ ಮೇಲ್ಗಡೆ ಆ 4 ಕೋನಗಳಿಂದ 4 ಸಮಕೋನಗಳಲ್ಲಿ ಶಕ್ತಿ ಕೇಂದ್ರೀಕರಣ ಆಗಿ ಅದು ಅದರ ಒಂದು ಕಿಂಗ್ಸ್ ಚೇಂಬರ್ನಲ್ಲಿ ಅಂದ್ರೆ 3ನೇ ಒಂದು ಭಾಗದಲ್ಲಿ ಮೇಲ್ಗಡೆ ಅದು ಘನೀಕರಣಗೊಳ್ತದೆ, ಅದು ಶಕ್ತಿ ಅಲ್ಲಿ ಕೇಂದ್ರೀಕರಣಗೊಳ್ತದೆ. ಅದರಿಂದ ಕಿಂಗ್ಸ್ ಚೇಂಬರ್ನಲ್ಲಿ ಹೆಚ್ಚಿನ ಒಂದು ಶಕ್ತಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಆತ್ಮ ನೋಡ್ರಿ, ಆತ್ಮ ಶಕ್ತಿ ಮತ್ತು ಜ್ಞಾನ ಹಾಗೂ ಚೈತನ್ಯ ಪ್ರಜ್ಞೆಯ ಸಂಗಮವಾಗಿರ್ತದೆ. ಒಂದು ಆತ್ಮ ಯಾವಾಗಲೂ ಅದು ಕೇವಲ ಆತ್ಮ ಅಲ್ಲ, ಅದು ಶಕ್ತಿ, ಜ್ಞಾನ ಮತ್ತು ಚೈತನ್ಯದ ಸಂಗಮವಾಗಿರ್ತದೆ ಒಂದು ಆತ್ಮ. ಆ ಜ್ಞಾನ ಮತ್ತು ಶಕ್ತಿ ಮತ್ತು ಚೈತನ್ಯಗಳೆಲ್ಲ
ಹಾಗೇ ಉಳಿಬೇಕು. ಆ ಧ್ಯಾನ ಶಕ್ತಿ ಮತ್ತು ಚೈತನ್ಯಗಳೆಲ್ಲ ಬೆಳಿಬೇಕು. ಅವು ಹೆಚ್ಚಿನ ಹೆಚ್ಚು ಪ್ರಭಾವವನ್ನು ಹೊಂದಬೇಕು ಅಂತಂದ್ರೆ ನಾವು ಪಿರಾಮಿಡ್ ಕೆಳಗಡೆ ಧ್ಯಾನವನ್ನು ಮಾಡಿದಾಗ ಆ ಲಾಭ ಪಡ್ಕೊಳ್ತೇವೆ ಅಂತಕ್ಕಂಥದ್ದನ್ನ ನೋಡ್ಬೋದು. ನಮ್ಮ ಇನ್ನರ್ಸ್ ಪೊಟೆನ್ಶಿಯಾಲಿಟೀಸ್ ಕೆಲವೊಂದು ಎಲ್ಲ ಮಕ್ಕಳಲ್ಲಿನೂ ಇರ್ತದೆ. ಬಟ್ ಅವು ಹೊರಗೆ ಬರೋದಿಲ್ಲ, ಹೊರಗೆ ವ್ಯಕ್ತವಾಗೋದಿಲ್ಲ. ಆ ವ್ಯಕ್ತವಾಗಬೇಕು ಅಂಥ ಒಂದು ಶಕ್ತಿಗಳು, ಆಂತರಿಕವಾದಂಥ ಹಿಡನ್ ಶಕ್ತಿಗಳು ವ್ಯಕ್ತವಾಗಬೇಕು ಅಂತಂದ್ರೆ ಪಿರಾಮಿಡ್ ಕೆಳಗಡೆ ಧ್ಯಾನ ಮಾಡಬೇಕು ಅಂತಕ್ಕಂಥದ್ದನ್ನ ಆ ಶಕ್ತಿಗಳನ್ನು ಹೊರಗೆ ಎಳಿತಕ್ಕಂಥ ಶಕ್ತಿ ಪಿರಾಮಿಡ್ ಅದೇ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇದು ಶಕ್ತಿಯ ಕುರಿತವಾಗಿ ಪಿರಾಮಿಡ್ಗಳ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಪಿರಾಮಿಡ್ ಶಕ್ತಿ ಸಕಾರಾತ್ಮಕ ಶಕ್ತಿ ವೃದ್ಧಿಗೊಳಿಸ್ತಕ್ಕಂಥ ಒಂದು ಸಮತೋಲನ ವಾದಂಥ ಒಂದು ಕಟ್ಟಡಗಳು. ಯಾವುದೋ ಒಂದು ಪ್ರಾಣ ಶಕ್ತಿಯನ್ನ ಯಾವ ಪ್ರಾಣಶಕ್ತಿ ಒಂದು ಕೆಲವೊಂದು ಪ್ರದೇಶಗಳಲ್ಲಿ ಕುಲುಷಿತತೆ ಹೆಚ್ಚಿರಬಹುದು. ರಾಸಾಯನಿಕವಾದಂಥ ಕೆಟ್ಟ ರಾಸಾಯನಿಕಗಳಿಂದ ಕೂಡಿದಂಥ ಕಾರ್ಖಾನೆಗಳ ಪಕ್ಕದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಕೆಟ್ಟ ರಾಸಾಯನಿಕದಿಂದ ಕೂಡಿತಕ್ಕಂಥ ವಾತಾವರಣ ಇರಬಹುದು. ಅಂಥ ಪ್ರದೇಶಗಳಲ್ಲಿ ಪಿರಾಮಿಡ್ಗಳು ಇದ್ರೆ, ಪಿರಾಮಿಡ್ ಕೆಳಗಡೆ ಧ್ಯಾನಗಳು ನಡೆದ್ರೆ ಆ ಪ್ರದೇಶಗಳಲ್ಲಿ ಸಮತೋಲತೆಯನ್ನು ಕಾಯ್ಕೊಳ್ತಕ್ಕಂಥ ಕೆಲಸವನ್ನ ಪಿರಾಮಿಡ್ಗಳು ಮಾಡ್ತಾವ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರ ಇವರಿಲ್ಲಿ. ಆಮೇಲೆ ವಿದ್ಯಾರ್ಥಿಗಳು ಇದರ ವಿಶೇಷ ಲಾಭ ಅದ. ವಿದ್ಯಾರ್ಥಿಗಳಿಗೆ ನೋಡ್ರಿ ಪಿರಾಮಿಡ್ ಹಾಕೊಂಡು ಧ್ಯಾನ ಮಾಡೋದ್ರಿಂದ ನಿಜವಾಗ್ಲೂ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಧ್ಯಾನ ಮತ್ತು ಪಿರಾಮಿಡ್ ಅಳವಡಿಕೆಯ ವರ್ಗ ಕೋಣೆಗಳನ್ನ ಮಾಡೋದು ಬಹಳ ಮುಖ್ಯವಾದದ್ದದ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದು ಬರ್ತದ. ನಮ್ಮಲ್ಲಿ ಚಿಕ್ಕೋಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಂದು 5 ಕ್ಲಾಸ್ ರೂಮ್ಸ್ಗಳು ಪಿರಾಮಿಡ್ ಕ್ಲಾಸ್ ರೂಮ್ಸ್ಗಳನ್ನೇ ಕಟ್ಟಿದ್ದಾರೆ. ಆಮೇಲೆ ನಮ್ಮ ಶಾಲೆಯಲ್ಲಿಯೂ ಕೂಡ ಒಂದು ಹಾಲ್ ನಡೆದಿದೆ. ಅದ್ರ ಮೇಲೆ ನಾವು ಕೂಡ ಈಗ ಪಿರಾಮಿಡ್ ಅನ್ನು ಅಳವಡಿಸಬೇಕು ಅಂತಕ್ಕಂಥ ಒಂದು ಯೋಜನೆಯಲ್ಲಿದ್ದೇವೆ. ಯಾಕಂದ್ರೆ ಮಕ್ಕಳಿಗೆ ಒಂದು ಕಾಸ್ಮಿಕ್ ಎನರ್ಜಿಯಿಂದ ಅವ್ರ ದೈಹಿಕ ಶಕ್ತಿ ಮತ್ತು ಮಾನಸಿಕ ಒಂದು ಬೆಳವಣಿಗೆ ಮತ್ತು ನೆನಪಿನ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಜೊತೆಗೆ ಅದನ್ನ ನೆನಪಿಟ್ಕೊಳ್ತಕ್ಕಂಥ, ಆ ಮಗು ಪಡ್ಕೊಂಡಿದ್ದನ್ನ ನೆನಪಿಟ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ಪಿರಾಮಿಡ್ ಕೊಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಯೋಗಾತ್ಮಕವಾಗಿ ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು ನಾವು. ಆಮೇಲೆ ಇನ್ನು ಕೆಲವೊಂದು ವಸ್ತುಗಳನ್ನ ಪಿರಾಮಿಡ್ ಕೆಳಗಡೆ ಇಟ್ರೆ ಅದು ತನ್ನ ಶಕ್ತಿಯನ್ನ ಚೈತನ್ಯವನ್ನ ಉಳಿಸ್ಕೊಳ್ತದ. ಇವಾಗ ಕೆಲವೊಂದು ಮೆಟಲ್ ವಸ್ತುಗಳನ್ನ, ಬ್ಲೇಡು, ಚಾಕು ಅಥವಾ ಕತ್ತಿ ಇವುಗಳನ್ನ ಇಟ್ರೆ ಅವು ಅಷ್ಟ ತೀಕ್ಷ್ಣವಾಗಿ ಉಳಿತಾವಂತ. ಪಿರಾಮಿಡ್ ಧ್ಯಾನದಿಂದ ಮನುಷ್ಯನಿಗೂ ಕೂಡ ತೀಕ್ಷ್ಣತೆ ಬರ್ತದೆ, ತೀಕ್ಷ್ಣ ಬುದ್ಧಿ ಬೆಳೀತದೆ, ತೀಕ್ಷ್ಣವಾದಂಥ ಜ್ಞಾನ ಬರ್ತದೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರ. ಯಾವ ವ್ಯಕ್ತಿ ಪಿರಾಮಿಡ್ದ ಕೆಳಗಡೆ ಧ್ಯಾನ ಮಾಡ್ತಾನಲ್ಲ ಆತನ ಬುದ್ಧಿ ಬಹಳ ತೀಕ್ಷ್ಣಗೊಳ್ತದ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಅದೇ ರೀತಿ ಮೆಟಲ್ಗಳು ಕೂಡ ತೀಕ್ಷ್ಣವಾಗ್ತಾವಂತೆ ಮೇಡಮ್. ಮೆಟಲ್ಗಳು ಕೂಡ ಈಗ ನಾವು ಒಂದು ಪಿರಾಮಿಡ್ ಕೆಳಗಡೆ ಒಂದು ಮೆಟಲ್ ವಸ್ತುವನ್ನು ಇಟ್ಟು ನಾವು ಪರೀಕ್ಷೆ ಮಾಡಿ ನೋಡ್ಕೊಳ್ಬಹುದು. ಅವು ಕೂಡ ತೀಕ್ಷ್ಣವಾಗಿ ಉಳಿತಾವ ಅಂತಕ್ಕಂಥ ಒಂದು ಮಾತನ್ನ ಇವರು ವ್ಯಕ್ತಪಡಿಸ್ತಾರೆ ಇಲ್ಲಿ. ಆ ನಂತರ ಪಿರಾಮಿಡ್ಗಳು ಇನ್ನೂ ಒಂದು ದೊಡ್ಡ ಅದ್ಭುತ ಕೆಲಸವನ್ನು ಮಾಡ್ತಾವ. ಇವು ರೋಗ ನಿರೋಧಕ ಶಕ್ತಿಯನ್ನ ಮನುಷ್ಯನಿಗೆ ಕೊಟ್ಬಿಡ್ತಾವ. ರೋಗ ನಿರೋಧಕ ಶಕ್ತಿ ಕೊಡೋದ್ರಿಂದ ಮನುಷ್ಯ ಆಟೋಮೆಟಿಕ್ ಆಗಿ ದೈಹಿಕ ಬಲಾಢ್ಯತೆಯನ್ನು ಹೊಂದುತ್ತಾನ ಮತ್ತು ಸ್ಥಿರತೆಯನ್ನು ಹೊಂದುತ್ತಾನ. ಯಾವ ವ್ಯಕ್ತಿ ಪ್ರತಿನಿತ್ಯನೂ ಕೂಡ ಧ್ಯಾನ ಮಾಡುವಾಗ ಪಿರಾಮಿಡ್ ಅಳವಡಿಸ್ಕೊಳ್ತಾನಲ್ಲ ಆ ವ್ಯಕ್ತಿಗೆ ಯಾವುದೇ ರೀತಿಯ BP, ಶುಗರು ಅಥವಾ ಬ್ರೈನ್ ಹ್ಯಾಮ್ರೇಜು ಮತ್ತು ಹಾರ್ಟ್ ಅಟ್ಯಾಕು ಇದೆಲ್ಲ ಆಗ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಆಗ್ತದ ಅಂತಕ್ಕಂಥದ್ದನ್ನು ಇವರು ಪ್ರಯೋಗ ಮಾಡಿ ನೋಡಿದ್ದಾರೆ. ಕೆಲವೊಂದು ಪ್ರಾಣಿಗಳ ಮೇಲೇನು ಮತ್ತು ಮನುಷ್ಯರ ಮೇಲೇನು ಪ್ರಯೋಗ ಮಾಡಿ ನೋಡಿ ಅದನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಮತ್ತು ಸಂಧಿವಾತ, ಸ್ಥೂಲಕಾಯದ ಒಂದು ವ್ಯಾಧಿಯು ಕೂಡ ಬಹಳಷ್ಟು ದೊಡ್ಡ ಕಾಯವನ್ನು ಹೊಂದಿರತಕ್ಕಂಥ, ದಪ್ಪ ಶರೀರವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಪಿರಾಮಿಡ್ದಲ್ಲಿ ಕೆಲವು ದಿವಸ ಉಳಿದು ಬಿಟ್ರೆ ಅವರ ಸ್ಥೂಲಕಾಯದ ಒಂದು ಸಮಸ್ಯೆಯು ಕೂಡ ಕಡಿಮೆ ಆಗ್ತದ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಸಂಧಿವಾತ, ಈಗ ನೋಡ್ರಿ ಸಾಮಾನ್ಯವಾಗಿ ನಾವು ಫುಡ್ಗಳಲ್ಲೆಲ್ಲ ಇವೆಲ್ಲ ರಾಸಾಯನಿಕಗಳನ್ನು ಹಾಕಿದ ಫುಡ್ಗಳನ್ನು ತಿನ್ನೋದ್ರಿಂದ ಎಲ್ಲರಿಗೂ ಸಂಧಿವಾಯ, ಮೊಣಕಾಲು ನೋವು, ಟೊಂಕ ನೋವು, ಭುಜಗಳ ನೋವು, ತಲೆನೋವು, ಅರ್ಧ ತಲೆನೋವು ಇವೆಲ್ಲವನ್ನು ಕಾಣ್ತೀವಿ. ಇವೆಲ್ಲವೂ ಕೂಡ ಕಡಿಮೆ ಆಗ್ಬೇಕು. ಇವೆಲ್ಲವೂ ಕೂಡ ಪಿರಾಮಿಡ್ನಲ್ಲಿ ಧ್ಯಾನ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಈ ಎಲ್ಲ ವ್ಯಾಧಿಗಳು ಕಡಿಮೆ ಆಗಿ ಆ ವ್ಯಕ್ತಿ
ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ ಅಂತಕ್ಕಂಥದ್ದನ್ನ ಇವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರಯೋಗಶಾಲೆಗಳಲ್ಲಿ ಪಿರಾಮಿಡ್ಗಳನ್ನು ತಯಾರಿಸಿ ಪ್ರತಿಯೊಂದು ಮೆಟಲ್ನಿಂದ ಪಿರಾಮಿಡ್ಗಳನ್ನ ತಯಾರಿಸಿ ಆಯಾ ಪಿರಾಮಿಡ್ಗಳ ಕೆಳಗಡೆಯಲ್ಲಿ ವಸ್ತುಗಳನ್ನು ಅಳವಡಿಸಿ ಅವುಗಳು ಎಷ್ಟು ದಿನ ಯಾವ ರೀತಿ ಬದಲಾವಣೆ ಹೊಂದುತ್ತಾವ, ಎಷ್ಟು ದಿನ ಬಾಳ್ತಾವ ಅಂತಕ್ಕಂಥದ್ದನ್ನ ಇವರು ವರ್ಷಾನುಗಟ್ಟಲೆ ಇಲ್ಲಿ ಪ್ರಯೋಗ ಮಾಡಿ ಆ ನಂತರ ಅದನ್ನ ವ್ಯಕ್ತಪಡಿಸಿ ಈ ಒಂದು ಲಾಭಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಶರೀರದ ಆಚೆಗಿನ ಅನುಭವ ಇಷ್ಟೇ ಅಲ್ಲ ಮೇಡಮ್. ಟೈಮ್ ಎಷ್ಟಾತ್ ನೋಡ್ರಿ? 24. 24 ಇನ್ನು 1 ನಿಮಿಷ ತಗೋರಿ. ಓಕೆ ಮೇಡಮ್. ಈ ರೀತಿ ಪಿರಾಮಿಡ್ದ ಒಂದು ತೀಕ್ಷ್ಣ ಒಂದು ಆದಂತ ಶಕ್ತಿಯನ್ನ ಬಹಳ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮೇಡಮ್. ನಾ ಮೇನ್ ಪಾಯಿಂಟ್ಸ್ ಹೇಳಾಕತ್ತೇನೆ, ಉಳಿದಿದ್ದು ಎಲ್ಲಾ ಎಕ್ಸ್ಪ್ಲನೇಷನ್ ಅನ್ನ ಓದಿ ಹೇಳ್ತಾ ಇಲ್ಲ, ಕೇವಲ ಮೇನ್ ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಇಲ್ಲಿ ಬಹಳಷ್ಟು ಪ್ರಯೋಗಾತ್ಮಕವಾದಂತ ವಿವರಣೆಯನ್ನ ನೀಡಿದ್ದನ್ನ ನಾವು ನೋಡ್ತೇವೆ. ಈ ರೀತಿ ಪಿರಾಮಿಡ್ದಿಂದ ಮನುಷ್ಯನಿಗೆ ಆರೋಗ್ಯದ ಒಂದು ಮತ್ತು ಜ್ಞಾಪಕ ಶಕ್ತಿಯ ಮಕ್ಕಳಿಗೆ ಇದು ಬಹಳಷ್ಟು ಉಪಯೋಗವಾದಂಥದ್ದು ಅಂತ ಹೇಳ್ಬೋದು. ನಾವು ಶಾಲೆಯಲ್ಲಿ ನಾನು ಪ್ರಯೋಗಾತ್ಮಕವಾಗಿ ಮಾಡಿನೂ ನೋಡಿದ್ದೀನಿ ಮೇಡಮ್. ಎಷ್ಟೋ ಮಂದ ಬುದ್ಧಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಕೂಡ ನೆನಪಿಟ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದುತ್ತಾ ಇದ್ದಾವ, ಪ್ರಯತ್ನ ಮಾಡ್ತಾ ಇದ್ದಾವ. ಅದು ಅವಕ್ಕೆ ನೆನಪು ಉಳಿತದ ಅಂತಕ್ಕಂಥದ್ದನ್ನ ಮಕ್ಕಳ ಮೇಲೆ ಪ್ರಯೋಗನೂ ಮಾಡಿ ನೋಡಿದ್ದೇನೆ ಮೇಡಮ್. ಎಷ್ಟೋ ಮಕ್ಕಳು ಈ ರೀತಿ ಧ್ಯಾನ ಮಾಡಿ ಅಧ್ಯಯನ ಮಾಡೋದ್ರಿಂದ ಎಷ್ಟೋ ಮಕ್ಕಳು ರಿಸಲ್ಟ್ ತಕೊಂಡು ಫೇಲ್ ಆಗ್ತಾನ ಅಥವಾ ಏನೂ ಇಷ್ಟನ್ನು ತಗೊಳಿಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥ ಮಗು ಒಂದು 50% ತಗೊಂಡು ಪಾಸ್ ಆಗಿ ಹೋಗ್ತಕ್ಕಂಥ ರಿಸಲ್ಟ್ಗಳು ಕೂಡ ತಗೊಂಡಿದ್ದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ ಮೇಡಮ್. ಈಗ ಒಂದು 4 ವರ್ಷದಲ್ಲಿ ಮಾಡ್ತಕ್ಕಂಥದ್ದನ್ನ ನೋಡಿದ್ದೇನೆ. ಇದು ಪಿರಾಮಿಡ್ ಶಕ್ತಿಯ ಒಂದು ಭಾಗ. ಮುಂದಿನದನ್ನ ನಾಳೆ ನೋಡೋಣ ಮೇಡಮ್. ಇಲ್ಲಿಗೆ ನಾನು ಕೊನೆಗೊಳಿಸ್ತೇನೆ ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಕೂಡಿಸ್ತೀರಿ ಮೇಡಮ್? ಕೂಡಿಸ್ರಿ. ಓಕೆ. ಎಲ್ಲರೂ ಸ್ಪೆಕ್ಟ್ ಇದ್ರೆ ತೆಗೀರಿ. ಸುಖಾಸನದಲ್ಲಿ ಸ್ಥಿರವಾದ ಸುಖವಾದ ಆಸನದಲ್ಲಿ ಕುಳಿತುಕೊಳ್ಳಿ. ಸ್ಥಿರವಾಗಿ ಕೂಡುವುದು ಬಹಳಷ್ಟು ಮುಖ್ಯವಾಗ್ಯದ. ಬೆನ್ನು ಕುತ್ತಿಗೆ ನಿತಂಬ ನೇರವಾಗಿರಲಿ. 90 ಆಂಗಲ್ನಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ಕೈಗಳನ್ನು ಲಾಕ್ ಮಾಡಿಕೊಳ್ಳಿ. ನೀವು ಬಿಡುವ ಮತ್ತು ತೆಗೆದುಕೊಳ್ಳುವ ಉಸಿರಿನಲ್ಲಿಯೇ ಒಂದಾಗಿ. ಯಾವಾಗ ನೀವು ನಿಮ್ಮ ಉಸಿರಿನಲ್ಲಿ ಒಂದಾಗುತ್ತೀರೋ ಆಗ ನಿಮ್ಮ ಮನಸ್ಸು ಸ್ಥಿರಗೊಳ್ಳುತ್ತದೆ. ಬೇರಾವ ಆಲೋಚನೆಗಳು ನಿಮ್ಮ ತಲೆಗೆ ಬರುವುದಿಲ್ಲ. ಯಾವಾಗ ಆಲೋಚನಾ ರಹಿತವಾದ ಸ್ಥಿತಿಗೆ ನಾವು ಬರುತ್ತೇವೆಯೋ ಆಗ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥ ಒಂದು ಶಕ್ತಿ, ವಿಶ್ವ ಪ್ರಾಣಶಕ್ತಿಯು ನಮ್ಮ ಶರೀರವನ್ನ ಪ್ರವೇಶ ಮಾಡ್ತದೆ. ಯಾವಾಗ ವಿಶ್ವ ಪ್ರಾಣಶಕ್ತಿಯು ನಮ್ಮ ಶರೀರವನ್ನು ಪ್ರವೇಶಿಸುತ್ತದೆಯೋ ಆಗ ನಮ್ಮ 72,000 ನಾಡಿ ಮಂಡಲ ಶುದ್ಧವಾಗುತ್ತದೆ. ಕ್ಲಿನ್ಜಿಂಗ್ ಪ್ರೊಸೆಷನ್ ನಡೆಯುತ್ತದೆ. ಶಕ್ತಿಯು ಹರಿಯುವ ಅನುಭವವನ್ನು ನೀವು ಕಾಣಬಹುದು. ನೀವು ನಿಮ್ಮಲ್ಲಿ ಲೀನವಾದಾಗ ವಿಶ್ವ ಪ್ರಾಣಶಕ್ತಿ ನಿಮ್ಮೊಂದಿಗೆ
ಉಳಿಯುತ್ತದೆ. ಶ್ವಾಸ ಗುರುವಾದರೆ ಮನಸ್ಸು ಅದರ ಶಿಷ್ಯವಾಗಬೇಕು. ಗುರುವಿನೊಂದಿಗೆ ಶಿಷ್ಯ ಇದ್ದರೆ ಬ್ರಹ್ಮರಂಧ್ರವು ತೆರೆದುಕೊಳ್ಳುತ್ತದೆ. ನಮ್ಮ ಈಡ ಮತ್ತು ಪಿಂಗಳ ನಾಡಿಗಳಿಂದ ತೆಗೆದುಕೊಳ್ಳುವ ಮತ್ತು ಬಿಡುವ ಉಸಿರಿನಲ್ಲಿ ನಾವು ಒಂದಾದಾಗ ಸುಷುಮ್ನ ನಾಡಿಯಲ್ಲಿ ಭೃಗುಟಿಯ ಸ್ಥಳದಲ್ಲಿ ನಾವು ಲೀನರಾಗುತ್ತೇವೆ. ಆಗ ನೀವು ಭೃಗುಟಿಯ ಸ್ಥಳದಲ್ಲಿ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ದೇ ಆದರೆ ಅಲ್ಲಿ ಪ್ರಖರವಾದಂಥ ಬೆಳಕು ಗೋಚರವಾಗುತ್ತದೆ. ಅದನ್ನೇ ನಾವು ಥರ್ಡ್ ಐ ಎಂದು ಹೇಳಬಹುದು. ಭೃಗುಟಿ ಅತಿ ಶಕ್ತಿಯುತವಾದ ಒಂದು ಸ್ಥಳವಾಗಿದೆ. ನಿಧಾನಕ್ಕೆ ಉಸಿರಿನೊಂದಿಗೆ ಒಂದಾಗಿ ನಿಧಾನವಾಗಿ ಉಸಿರು ಚಿಕ್ಕದಾಗುತ್ತಾ 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 ಹೋಗುತ್ತದೆ. ಬೇಳೆಕಾಳಿನಷ್ಟೇ ಉಸಿರು ಲೀನವಾಗುತ್ತೆ. ಪ್ರಾರಂಭದಲ್ಲಿ ಉಸಿರು ಹೊಟ್ಟೆಯವರೆಗೆ ಹೋಗಿ ಮರಳುತ್ತದೆ. ನಂತರ ಎದೆಯವರೆಗೆ ಹೋಗಿ ಮರಳುತ್ತದೆ. ನಂತರ ಕೇವಲ ಉಷಿದ್ದಿ ಚಕ್ರದವರೆಗೆ ಹೋಗಿ ಮರಳುತ್ತದೆ. ನಂತರ ಕರ್ಣಗಳವರೆಗೆ ಹೋಗಿ ಮರಳುತ್ತದೆ. ಕೊನೆಗೆ ಕೇವಲ ನಾಸಿಕದ ಮೇಲ್ಭಾಗವನ್ನು ತಲುಪಿ ಭೃಗುಟಿಯಲ್ಲಿ ಲೀನವಾಗಿ ಬೇಳೆಕಾಳಿನಷ್ಟು ಉಳಿದುಕೊಳ್ಳುತ್ತದೆ. ಆವಾಗ ದೇಹ ಸಂಪೂರ್ಣವಾಗಿ ನಿಸ್ತೇಜವಾಗಿ ಉಳಿಯುತ್ತದೆ. ಆತ್ಮ ಜಾಗೃತಗೊಳ್ಳುತ್ತದೆ. ಸೂಕ್ಷ್ಮವಾದ ಶರೀರವು ಜಾಗೃತಗೊಳ್ಳುತ್ತದೆ. ಭೌತಿಕ ಶರೀರದಿಂದ ಅದು ಹೊರಗೆ ಬಂದು ಅಸ್ಟ್ರಲ್ ಟ್ರಾವೆಲ್ ಮಾಡುತ್ತದೆ. ಅಸ್ಟ್ರಲ್ ಟ್ರಾವೆಲ್ ಮಾಡುತ್ತದೆ. ಒಂದು ಸಿಲ್ವರ್ ಕಾರ್ಡ್ ಮಾತ್ರ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಇರುತ್ತದೆ. ಸೂಕ್ಷ್ಮ ಶರೀರ
ತುಂಬ ಶಕ್ತಿಶಾಲಿ, ಅತಿ ವೇಗದಿಂದ ಎಲ್ಲಿಯಾದರೂ ಚಲಿಸುತ್ತದೆ. ಗುಡ್ಡ ಬೆಟ್ಟ, ಸಮುದ್ರ ಕ್ಷಣಾರ್ಧದಲ್ಲಿ ಭೂಮಂಡಲವನ್ನೇ ಸುತ್ತುವ ಶಕ್ತಿ ಅದಕ್ಕಿದೆ. ಯಾವುದೇ ವಾಹನದ ಅವಶ್ಯಕತೆ ಇಲ್ಲ. ಈ ಸೂಕ್ಷ್ಮ ಶರೀರದಿಂದ ನಾನು ಶಂಬಾಲ ನಗರವನ್ನು ಪ್ರವೇಶಿಸಿ ಬಂದಿದ್ದೆ.
ಹ್ಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 3 ನಿಮಿಷ. ಕೊನೆಯ 1 ನಿಮಿಷ. ಕೊನೆಯ 30 ಸೆಕೆಂಡ್. ನಿಧಾನವಾಗಿ ಕೈಗಳನ್ನು ಲಾಕ್ ಮಾಡಿಕೊಂಡು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್. 0 1 2 3 4 5. ನಿಧಾನವಾಗಿ ಕೈಗಳನ್ನೇ ನೋಡುತ್ತಾ ಕಣ್ಣು ಬಿಡಿ ಮಾಸ್ಟರ್ಸ್. ನಿಮ್ಮ ಧ್ಯಾನಕ್ಕೊಂದು ಚಪ್ಪಾಳೆ ಹಾಕಿ, ಲೈಟ್ ಹಾಕ. ಸರೋಜ್ ಮೇಡಮ್ ಕೇಳ್ತಾ ಇದ್ದೇನಾ? ಹಾ ಕೇಳ್ತಾ ಇದ್ದಾರೆ ಮೇಡಮ್. ಹಲೋ ಹಲೋ ರೀ ಮೇಡಮ್, ಕೇಳ್ತಾ ಇದೆ. ಚೆನ್ನಾಗಿ ಧ್ಯಾನ ಎನರ್ಜಿ ತುಂಬಾ ಚೆನ್ನಾಗಿತ್ತು. ಹೌದು, ಬಹಳ ಚೆನ್ನಾಗಿತ್ತು ಎನರ್ಜಿ. ಮರುದಿನ ಅಲ್ಲ, ಧ್ಯಾನ ಎನರ್ಜಿ ಬಹಳ ಇದೆ ಮೇಡಮ್. ಬಹಳ ಫುಲ್ ಬ್ಲೂ ಲೈಟ್, ಆಮೇಲೆ ಇದ್ರದ್ದು ಏನಂತೀರಿ ಸಹಸ್ರಾರ ಚಕ್ರದ್ದು ನೇರಳೆ ಬಣ್ಣ ಕಾಣಿಸ್ತಾ ಇತ್ತು. ತಿಳಿ ನೇರಳೆ ಬಣ್ಣ. ಶಾಂಬಾಲ ನಗರ, ಶಾಂಬಾಲ ಹೋಗಿ ಬಂದಿದ್ದು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಡ್ರಿ ಮೇಡಮ್ ನೀವು. ಒಂದ್ಸರಿ ನಾ ಕೇಳೀನಿ
ಓಕೆ. ಒಂದ್ಸಲ ನಾ ಹಿಂಗ ವಾರಿಯರ್ ಸುಂದರ ವಾರಿಯರ್ದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅವರು ಕೆತಪ್ಪ ಸರ್ ಶಂಬಾಲ ಪುಸ್ತಕ ಅದು ನಗರ ಅದನ್ನ ಹೇಳೋರಿದ್ರು. ಬಟ್ ಅದಕ್ಕಿಂತ ಪೂರ್ವ ದಿನಾನ ನನ್ನ ನೈಟ್ ನಾನು ಆ ಶಂಬಾಲ ನಗರ ಹೋಗಿ ಬಂದದ್ದನ್ನ ಶೇರ್ ಮಾಡ್ಕೊಂಡಾಗ ಅವ್ರು ಅದೇ ಪುಸ್ತಕ ತಗೊಂಡ್ ಅದನ್ನ ಹೇಳ್ಬೇಕಂತೇಳಿ ಅವ್ರು ಕೂಳ್ತಿದ್ರು. ಯಾವಾಗ ಹೇಳಿದ್ರು ಮೇಡಮ್, ನಾನ್ ಹೇಳೋಕ್ಕಿಂತ ಮುಂಚೆ ನೀವು ಹೋಗಿ ಬಂದಿದ್ದೀರಲ್ಲ ಅಂತ ಹೇಳಿ. ಗ್ರೇಟ್ ಎಕ್ಸ್ಪೀರಿಯನ್ಸ್ ಮೇಡಮ್. ತುಂಬಾ ಚೆನ್ನಾಗಿ. ಉಳಿದವ್ರು ಯಾರ್ಯಾರು ಅದಾರ್ರಿ? ಮತ್ ಯಾರ್ ಶೇರ್ ಮಾಡ್ಕೋತೀರಿ? ಯಾಕೋ ವಿಜಯಲಕ್ಷ್ಮಿ ಮೇಡಮ್ ಹೋದ್ರು, ಏನಾರ ಪ್ರಾಬ್ಲಮ್ ಆಗಿರ್ಬೇಕು. ಗಂಗಾ ಶೋಭಾ ಮೇಡಮ್ ಬಂದಿಲ್ಲ ಇವತ್ತು. ಹಲೋ ಹಲೋ ರೀ. ಅದೇ ಹೇಳ್ದಂಗೆ ಎನರ್ಜಿ ತುಂಬಾ ಇತ್ತು, ತುಂಬಾ ಎನರ್ಜಿ ಇತ್ತು. ನನಗೂ ಎಲ್ಲೋ ಬಣ್ಣಗಳು, ಎಲ್ಲೋ ಕಲರ್ ಇದು ಕಾಣಿಸ್ತಾ ಇತ್ತು, ಲೈಟ್ ಎಲ್ಲೋ ಕಲರ್ಸ್ ಜಾಸ್ತಿ ಕಾಣಿಸ್ತು. ತುಂಬಾ ತುಂಬಾ ಎನರ್ಜಿ ಇತ್ತು. ಇದು ಹೇಗಾಗ್ತಾ ಇದೆ ಮೇಡಮ್ ಹೇಳೋದು? ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಪಿರಮಿಡ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಗೊತ್ತಿಲ್ದೆಲ್ಲ ತಿಳ್ಕೊಳ್ತಾ ಇದೀವಿ. ಮೇಡಮ್ ತುಂಬಾ ಚೆನ್ನಾಗಿದೆ, ಇನ್ನೂ ನಾಲೆಜ್ ಇದ್ರಲ್ಲಿ ಬಹಳ ಇದೆ. ಹೌದಲ್ವಾ? ಹೇಳ್ತಾ ಇದ್ದೀನಿ. ಅದೇ ಅದ್ರ ಮಹತ್ವ ಹೇಳ್ತಾ ಇದ್ದಿರಲ್ಲ, ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ಮತ್ ನೀವ್ ಅದನ್ನ ಪಿರಾಮಿಡ್ ಗಳು ಇದ್ದದ್ದನ್ನ ನೀವು ಮನೆಯಲ್ಲಿ ಕೂಡ ಪ್ರಯೋಗ ಮಾಡಿನೂ ನೋಡ್ಬೋದು, ಅದರ ಅನುಭವ ಪಡ್ಕೊಳ್ರಿ. ಹೌದಲ್ಲ? ಮಾಡ್ಬೇಕು ಮೇಡಮ್. ಹಣ್ಣುಗಳನ್ನ ಇಡೋದು ಇಟ್ಟು ನೋಡಿ. ಮತ್ ಧ್ಯಾನಕ್ ಕೊಡುವಾಗ ನೀವು ಪಿರಾಮಿಡ್ ಅಳವಡಿಸ್ಕೊಂಡು ಕೂಡ್ರಿ, ಎಷ್ಟು ತೀಕ್ಷ್ಣವಾಗಿ ಮತ್ತೆ ಎಷ್ಟು ಬೇಗನೆ ನೀವು ಡೀಪ್ ಆಗಿ ಹೋಗ್ತೀರಿ ಅನ್ನೋದನ್ನ. ಹೌದು ಮೇಡಮ್, ಹೌದೌದು. ಡೀಪ್ ಆಗಿ ಹೋಗದ್ ಒಂದೊಂದ್ಸಲ ನೀವ್ ಹೇಳೋದು ಸಹಿತ ನಮ್ಗೇನು ಗೊತ್ತಾಗಂಗಿಲ್ಲ, ಹಂಗ ಹೋಗ್ಬಿಟ್ಟಿರ್ತೀನಿ ನಾನು. ಡೀಪ್ ಇದಾಗೈತಾ, ಆಮೇಲೆ ಮತ್ತೆ ನೀವು ಹೇಳ್ದಾಗಿಂದ ಪಿರಾಮಿಡ್ ಹಾಕೊಳ್ತಾ ಇದ್ದೀನಿ ನಾನು. ಹಾಕೊಡ್ರಿ, ಅಳವಡಿಸ್ಕೊಡ್ರಿ ಮೇಡಮ್. ತುಂಬಾ ಉತ್ತಮವಾದಂತ ಒಂದು ಕಾನ್ಸೆಪ್ಟ್ ಅದು. ಓಕೆ ಮೇಡಮ್, ತುಂಬಾ ಸಂತೋಷ. ಒಳ್ಳೆ ಬುಕ್ ಇದ್ದೀರಿ. ಧನ್ಯವಾದಗಳು ಮೇಡಮ್. ನಾಳೆ ಮತ್ತೆ ಭೇಟಿ ಮನೀಶ್ ಧ್ಯಾನ ಸ್ವಾಧ್ಯಾಯ. ನನ್ನ ಜೊತೆಗೆ ನನ್ನ ಇಬ್ರು ಸಿಸ್ಟರ್ಸ್ ಕೂತಾರ ಧ್ಯಾನಕ್ಕ. ಅವ್ರನ್ನು ನಿಮ್ ಬಗ್ಗೆ ಹೇಳಿಕತ್ತಿದ್ರು. ವಿಡಿಯೋದಾಗ ಮಾಡ್ರಿ ಅವ್ರಿಗೆ. ಇಲ್ಲ, ಇದು ಏನು ಆನ್ ಮಾಡ್ಕೊಂಡಿಲ್ಲ, ಇಲ್ಲೇ ರೂಮ್ ನಾಗ ಇದ್ದಾರ ಅಷ್ಟೇ. ಬರ್ತಾರೆ, ಹಬ್ಬ ಬರ್ತಾರ ಇದ್ದಾರೆ ಇಲ್ಲೇ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಡ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.